ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಂದಿ ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ. ಇವಾಗ ನಾನು ಹಲಸಂದಿ 8 ಅವರ್ ನೆನೆಸ್ಕೊಂಡು ಇಟ್ಕೊಂಡೇನಿ. ಇವಾಗ ಇದನ್ನ 1 ಕಪ್ ಹಲಸಂದಿ ಕಾಳು ತೊಗೊಂಡೆ. ನಾನು ಮುಣಗಷ್ಟು ನೀರು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಯಿಲ್. ಗ್ಯಾಸ್ ಆನ್ ಮಾಡಿ ಇಟ್ಕೊಳ್ಳೋಣ. 4 ವಿಸಿಲ್ ಆಗಬೇಕು, ನೋಡೋಣ ನಂತರ. ಫ್ರೆಂಡ್ಸ್, ಇವಾಗ 4 ವಿಸಿಲ್ ಆಗಿದೆ. ಈ ಥರ ಇದು ಸಾಫ್ಟಾಗಿ ಬಂದಿದೆ. ಆಮೇಲೆ ನಾನು ಇಲ್ಲೇ ನೋಡಿ, ಅಂದರೆ ಈ ಥರ ನೋಡಿ, ಈ ಥರ ಬರಬೇಕಿದು. ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ, ತರಿಯಾಗಿ ರುಬ್ಕೊಳ್ಳೋಣ ಅಂತಂದು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಕರಿಬೇವು ಹಾಕ್ಕೊತಾ ಇದ್ದೀನಿ. ನಾನು ಕರಿಬೇವು ಹಾಕಿ ಸಾಸಿವೆ ಜೀರಿಗೆ 2 ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿ ಹಾಕ್ಕೊಂಡೀನಿ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಆವಾಗಲೇ ಕಾಳು ಬೇಯಿಸೋಳಕ್ಕೆ ಏನು ಅಂದರೆ ಉಪ್ಪು ಹಾಕ್ಕೊಂಡಿದ್ವಲ್ಲ, ಇವಾಗ ನಾವು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ಉಪ್ಪಿದೆ, ಇದರಲ್ಲಿ ಉಪ್ಪಿದೆ. ಅಂದರೆ ಉಪ್ಪು ಜಾಸ್ತಿ ಆದರೆ ರುಚಿ ಬರುವುದಿಲ್ಲ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡದಾದಷ್ಟು ಟಮಾಟಿ, ದೊಡ್ಡದು ಗಾತ್ರದ್ದು ಒಂದು ಟಮಾಟಿ ತೊಗೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಅನ್ನಕ್ಕೂ ಚಪಾತಿ, ರೊಟ್ಟಿ ಎಲ್ಲ ಮಸ್ತ್ ಚೆಂದ, ಅಂದರೆ ತಿನ್ನುವಾಗ ಹಾಗೆ ಟೇಸ್ಟ್ ಇರುತ್ತೆ. ಇದು ಮಾಡೋಕ್ಕೂ ನೋಡು, ಇವಾಗ ಮಾಡಿ ತೋರಿಸ್ತೀನಲ್ಲ, ಹಾಗೆ ಚೆಂದಾಗಿ ಕಾಣುತ್ತದೆ, ನೋಡ್ಕೊಳ್ಳಿ. ಹಾಕೋರಿ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸಿ ಜಾರಿಗೆ ಏನು ಹಾಕ್ಕೊಂಡಿದ್ನಲ್ಲ, ಈ ಥರ ತರಿಯಾಗಿ ರುಬ್ಕೊಂಡೇನು ನಾನು. ನೀವು ಈ ಥರನ ತರಿಯಾಗಿ ರುಬ್ಕೊಳ್ಳಿ. ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಂಬಾರು ಪುಡಿ ನಾನೇ ಮನೆಯಲ್ಲಿ ಖುದ್ದಾಗಿ ಪ್ರಿಪೇರ್ ಮಾಡ್ತೀನಿ, ಹಾಗಾಗಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಹಸಿ ಖಾರ ಅಂದರೆ ಹಸಿ ಖಾರ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಏನಿದೆಯಲ್ಲ ಆ ಥರ ಹಸಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ ನಾನು ಮನೆಯಲ್ಲಿ, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಅಲ್ಲದ ಪೇಸ್ಟ್ ಹಾಕ್ಕೊಳ್ಳಿ. ಇವಾಗ ಮಸಾಲೆ ಖಾರ ಅಂದರೆ ಮಸಾಲೆ ಖಾರ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದು ಅದು ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು. ನಿಮ್ಗೆ ಎಷ್ಟು ಬೇಕು ಪ್ರಮಾಣವಾಗಿ, ಯಾಕಂದರೆ ಹಸಿ ಖಾರನೂ ಹಾಕೀವಿ ಆಲ್ರೆಡಿ. ಇವಾಗ ಒಣ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಏನು ಕಾಳಿದೆಯಲ್ಲ ಇದರೊಳಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಥರದ ಕೊಬ್ಬರಿ ಬೇಡ, ಆಮೇಲೆ ಶೇಂಗಾ ಬೇಡ. ತಾನಾಗಲೇ ನಾವು ಗೊಜ್ಜಾದರೂ ಮಾಡ್ಕೋಬೋದು, ಈ ಥರ ಇಲ್ಲ ಪಲ್ಯ ಆದರೂ ಮಾಡ್ಕೋಬೋದು. ಅನ್ನಕ್ಕೆ, ಚಪಾತಿ, ರೊಟ್ಟಿ ಹೇಳಿ ಮಾಡಿಸ್ದಾಗಿರುತ್ತೆ ನೋಡಿ. ಈ ಥರ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2 ನಿಮಿಷ ಕುದೀಲಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಕೊಬ್ಬರಿ ಬೇಡ, ಏನು ಬೇಡ, ಹಾಗೆ ನೋಡಿ ಹೇಗಿದೆ ಅಲಸಂದಿ ಪಲ್ಯ. ನೀವು ಇದರಲ್ಲಿಂದ ಸಾರು ಮಾಡ್ಕೋಬೋದು, ವಡೆ ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಬ್ಬಸಿಗೆ ಹಾಕಿ ಇನ್ನೂ ಪಲ್ಯ ಮಾಡ್ಕೋಬೋದು, ವೆರೈಟಿ ಮಾಡ್ಬೋದು. ಆದರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ನೋಡಿ. ಯಾವ ಥರ ಅಂದರೆ ನೋಡಿ, ಈ ಥರ ಎಷ್ಟು ನೋಡೋಕ್ಕೆ ಎಷ್ಟು ಚೆಂದಾಗಿದೆ, ತಿನ್ನೋಕ್ಕೆ ಎಷ್ಟು ಸೂಪರಾಗಿರ್ತದೆ ಅಂದರೆ ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.